ಮತ್ತು ಧನುಸು ರಾಶಿಯವರಿಗೆ ಈ ದಿನ ಕುಟುಂಬದಲ್ಲಾಗಿರ್ಬೋದು, ಹಣಕಾಸಿನಲ್ಲಾಗಿರ್ಬೋದು ಸ್ವಲ್ಪ ನಷ್ಟ ಪ್ರಾಪ್ತಿ ಎನ್ನುವಂಥದ್ದು ಬರ್ತಾ ಐತೆ. ಪ್ರಯಾಣ ಅಂತಂದರೆ ತೀರ್ಥಕ್ಷೇತ್ರಗಳಿಗೆ ಸ್ವಲ್ಪ ಪ್ರಯಾಣ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಅನುಕೂಲ ಅನ್ನುವಂಥದ್ದು ಮಾರ್ಗ ಅನ್ನುವಂಥದ್ದು ಬರ್ತಾ ಐತೆ. ಹಣಕಾಸು ಮತ್ತು ಕುಟುಂಬದಲ್ಲ ಬಲ ಇಲ್ಲದೆ ಇರೋದ್ರಿಂದ ದೂರದ ಕ್ಷೇತ್ರಗಳಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಹತ್ತಿರದಲ್ಲಿರುವಂತಹ ನಿಮಗೆ ಯಾವುದು ಸಾಧ್ಯವಾಗುತ್ತೋ ಅದರ ಹತ್ತಿರದಲ್ಲಿರುವಂತಹ ಒಂದು ದೇವಸ್ಥಾನಗಳಾಗಿರ್ಬೋದು, ನದಿ ಸ್ಥಾನಗಳಾಗಿರ್ಬೋದು, ಬೆಟ್ಟ ಗುಡ್ಡಗಳಾಗಿರ್ಬೋದು, ಇವುಗಳನ್ನು ಹತ್ತಿ ಇಳಿದಾಗ ನಿಮ್ಮಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಖಂಡಿತವಾಗ್ಲೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಒಂದು ಉನ್ನತವಾದ ಸ್ಥಾನ ಮಾನ ಅನ್ನುವಂಥದ್ದು ದಕ್ಕುತ್ತೆ, ನಿಮಗೆ ಒಳ್ಳೆಯದಾಗಲಿ. ಮತ್ತು ಮಕರ ರಾಶಿಯವರಿಗೆ ಉಳಿದ ಎಲ್ಲ ರಾಶಿಗಳಿಗೂ ವಿಭಿನ್ನವಾದ ರಾಶಿ ಅನ್ನುವಂಥದ್ದು ಈ ದಿನ ಮಕರ ರಾಶಿಯವರಿಗೆ. ಯಾಕಂತಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ದಕ್ಕಿಸ್ಕೋಬಹುದು. ಒಂದು ಹಣಕಾಸಿನಲ್ಲಿ ಸಮಸ್ಯೆಗಳು ಇರುವಂಥದ್ದನ್ನು ಪರಿಹಾರ ಮಾಡ್ಕೋಬಹುದು. ನಿಮಗೆ ಲೋನ್ ಆಗ್ತಾ ಇಲ್ವಾ, ಖಂಡಿತವಾಗ್ಲೂ ಈ ದಿನ ಪ್ರಯತ್ನ ಪಡಿ, ನಿಮಗೆ ಲೋನ್ ಆಗುತ್ತೆ. ನೀವು ಯಾರ ಹತ್ರ ಆದ್ರೂ ಕೂಡ ಸಾಲ ಕೇಳಬೇಕು, ಕೊಡ್ತಾ ಇಲ್ಲ ಅಂತ ಅಂದ್ಕೊಂಡು ನಿಮ್ಮಲ್ಲಿ ಮುಜುಗರ ಇದ್ದರೆ ಅದನ್ನು ಬಿಟ್ಬಿಟ್ಟು ಸಾಲ ಕೇಳಿ, ಖಂಡಿತವಾಗ್ಲೂ ಆಗುತ್ತೆ. ಬಟ್ ಸಾಲ ಮಾಡಬೇಡಿ. ಖಂಡಿತವಾಗ್ಲೂ ಋಣಮುಕ್ತವಾಗಿದ್ದರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಜೀವನದಲ್ಲಿ ಕಂಡುಕೋಬಹುದು. ಒಂದು ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚಾಣಕ್ಷತೆ ಅನ್ನುವಂಥದ್ದು ನಿಮ್ಮ ಕೈಯಲ್ಲಿರಲಿ, ಖಂಡಿತವಾಗ್ಲೂ ಕೂಡ ಎಲ್ಲ ರೂಪದಲ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗ್ಬೋದು. ಇಷ್ಟ ದೇವರನ್ನು ಆರಾಧನೆ ಮಾಡಿ ಅನ್ನುವಂಥದ್ದು ತಿಳಿಸ್ಕೊಡ್ತಾ ಇದೆ. ಮತ್ತು ಕುಂಭರಾಶಿಯವರಿಗೆ ಸ್ವಲ್ಪ ನಷ್ಟ ಪ್ರಾಪ್ತಿನೇ, 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ. ವಿಶೇಷವಾಗಿ ಹೊಸ ಸಂಬಂಧ ಬರುವಂತಹ ಮಾರ್ಗ ಕಾಣ್ತಾ ಇದೆ. ಅಂತಂದರೆ ಮೇ ಬಿ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು, ಯಾರಿಗೆ ನಷ್ಟ ಅನ್ನುವಂಥದ್ದು ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ವೋ ಅವರಿಗೆ ಒಂದು ಪ್ರಾಪ್ತಿ ಅನ್ನುವಂಥದ್ದು ಆಗುವಂಥದ್ದು. ಮತ್ತು ವಿಶೇಷವಾಗಿ ಹೊಸ ಕುಟುಂಬದಲ್ಲಿ ಅಂತಂದರೆ ಹೊಸ ಕುಟುಂಬದವರ ಒಂದು ಸ್ನೇಹ ಬೆಳವಣಿಗೆ ಆಗಿರ್ಬೋದು, ಮತ್ತು ಹೊಸ ದಾಂಪತ್ಯ ಜೀವನಕ್ಕೆ ಕೈ ಹಾಕಿದಂಥವ್ರು, ಹೆಜ್ಜೆ ಇಟ್ಟಂಥವ್ರು, ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಈ ದಿನ ಬರ್ತಾ ಐತೆ. ಆದ ಕಾರಣದಿಂದ ಸ್ವಂತದವರಿಂದನೂ ಕೂಡ ಸ್ವಲ್ಪ ಉತ್ತೇಜನ ಸಿಗಲಿ. ಕೊನೆಯದಾಗಿ ಮೀನರಾಶಿಯವರಿಗೆ ಎಲ್ಲ ಥರದಲ್ಲೂ ಕೂಡ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ದಕ್ಕುತ್ತಾ ಇದೆ. ಖಂಡಿತವಾಗಲೂ ಎಲ್ಲ ರೂಪದಲ್ಲೂ ನಿಮ್ಮ ಆಲೋಚನೆಗಳಿಂದ ಮುನ್ನುಗ್ಗಿ ಮತ್ತು ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತೆ, ತಂದೆ ತಾಯಿಯರ ಆಶೀರ್ವಾದ ಬೇಕಾಗುತ್ತದೆ. ಇನ್ನು ಎಲ್ಲ ರೂಪದಲ್ಲೂ ಕೂಡ ನೀವು ಅಂದ್ಕೊಂಡಂತೆ ಸಕ್ಸಸ್ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಶುಭವಾಗಲಿ. ಇಷ್ಟು ಈ ದಿನದ 12 ರಾಶಿಗಳ ಫಲಾಫಲಗಳು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ. ಹಾಗೆ ಗುರೂಜಿ ಅವರ ಬಳಿ ಮಾತನಾಡಬೇಕು ಅಂತ ಸಾಕಷ್ಟು ಮಂದಿ ಕರೆಯನ್ನ ಮಾಡಿದ್ದೀರಾ. ಎಲ್ಲರ ಕಾಲ್ ಕನೆಕ್ಟ್ ಆಗೋದಿಲ್ಲ, ಅಂಥವ್ರು ಬೇಜಾರು ಮಾಡ್ಕೊಳ್ಬೇಡಿ. ಈಗ ಗುರೂಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನ ತೋರಿಸ್ತೀವಿ, ನೀವು ಭೇಟಿ ಕೊಡಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, 1st ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019, 9900089018. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.